ಕುಮಾರಸ್ವಾಮಿ ಅವರು ಬಿಜೆಪಿಲಿ 3 ಬಾರಿ ಶಾಸಕರಾಗಿದ್ದರು. ಬಿಜೆಪಿ ಭಾಳಷ್ಟು ಅವ್ರಿಗೆ ಶಾಸಕರನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ನೆಲ್ಲ ಮಾಡಿತ್ತು. ಆದರೆ ಕಾಂಗ್ರೆಸ್ಗೆ ಹೋದ ತಕ್ಷಣವೇ ಅದನ್ನು ಮರಿಬಾರ್ದು. ಪಾಕಿಸ್ತಾನ ಇವತ್ತು ಬಿಕಾರಿಯಾಗಿ ಇವತ್ತು ಎಲ್ಲದೂ ಹಣದುಬ್ಬರ ಮೇಲೋಗಿ ಅವರ ಆಡಳಿತ ದುಸ್ತರವಾಗಿರೋದು ಕಾರಣವೇ ಇವತ್ತು ನರೇಂದ್ರ ಮೋದಿ. ಇವತ್ತು ಕುಮಾರಸ್ವಾಮಿ ಹೇಳಿದರು ಏನು ಆ ಸಂದರ್ಭದಲ್ಲಿ ಆಸ್ಪತ್ರೆಗಳನ್ನ ಕಟ್ಟಿದ್ರು. ಅವಾಗ ಸಣ್ಣ ಆಸ್ಪತ್ರೆಗಳನ್ನ ಕಟ್ಟಿದ್ರು, ಇವತ್ತು ದೊಡ್ಡ ಆಸ್ಪತ್ರೆಗಳನ್ನ ಕಟ್ತಾರೆ. ಬ್ರಿಟಿಷರು ನಿರ್ಮಾಣ ಮಾಡಿದ್ದ ರೋಡ್ಗಳಿತ್ತು, ಇವತ್ತು ಹಂಗಲ್ಲ. ನರೇಂದ್ರ ಮೋದಿ ಬಂದಮೇಲೆ ಹೊಸ ರಸ್ತೆಗಳನ್ನ ಇವತ್ತು ರಸ್ತೆ ಇಲ್ಲದಿರೋಂಥ ರಸ್ತೆಗಳಲ್ಲಿ 4 ಲೇನ್ 6 ಲೇನ್ 10 ಲೇನ್ ಅಂತ ರಸ್ತೆಗಳನ್ನ ನೋಡುವಂಥ ಕಾಲಘಟ್ಟದಲ್ಲಿದ್ದೀವಿ. ಕುಮಾರಸ್ವಾಮಿ ಅವರು ಬಿಜೆಪಿಲಿ 3 ಬಾರಿ ಶಾಸಕರಾಗಿದ್ದರು. ಬಿಜೆಪಿ ಭಾಳಷ್ಟು ಅವ್ರಿಗೆ ಶಾಸಕರನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ನೆಲ್ಲ ಮಾಡಿತ್ತು. ಆದರೆ ಕಾಂಗ್ರೆಸ್ಗೆ ಹೋದ ತಕ್ಷಣವೇ ಅದನ್ನು ಮರಿಬಾರ್ದು. ಮತ್ತು ಇನ್ನೊಂದು ವಿಚಾರ ಅವ್ರು ಹೇಳಿದರು, ಕಾಂಗ್ರೆಸ್ಸು ಜನಗಣಮನ ಕೊಟ್ಟಿದೆ, ಜೈ ಹಿಂದ್ ಕೊಟ್ಟಿದ್ದೆ ಅಂತ. ಸ್ವಾತಂತ್ರ್ಯ ಬಂದ ಕಾಲಘಟ್ಟದಲ್ಲಿ ಅವತ್ತು ಎಲ್ಲವೂ ಬೇಕಾಗಿತ್ತು ಭಾರತಕ್ಕೆ. ಅವತ್ತು ಕಾಂಗ್ರೆಸ್ ಇದ್ದರೂ ಸಹಿತ ಇಲ್ಲದೇ ಇದ್ದರೂ ಸಹಿತ ಅವತ್ತು ಯಾರಿದ್ರು ಇವತ್ತು ಅದು ಮಾಡಿರಲಿಲ್ಲ ಅಂದರೆ ನರೇಂದ್ರ ಮೋದಿನೇ ಇವತ್ತು ಜೈ ಹಿಂದ್ ಮಾಡಬೇಕಾಯ್ತು. ರಾಷ್ಟ್ರಗೀತೆನೂ ನರೇಂದ್ರ ಮೋದಿನೇ ತರಬೇಕಾಯ್ತು. ಭಾಳ ದೊಡ್ಡ ಪ್ರಮಾದ ಸ್ವಾತಂತ್ರ್ಯ ಬಂದಾಗ ಈ ದೇಶಕ್ಕೆ ಮಾಡಿದ್ದು ಕಾಂಗ್ರೆಸ್. ಆರ್ಟಿಕಲ್ 370 ಇರ್ಬೋದು, ಅಥವಾ ಬಾಂಗ್ಲಾದೇಶಗಳ ಜೊತೆಗಿನ ಪಾಕಿಸ್ತಾನ ಜೊತೆಗಿನ ಒಂದು ಗಡಿ ವಿವಾದ ಇರ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳ ಸೃಷ್ಟಿಯಿಂದಾಗಿ ಸುಮಾರು 70 ವರ್ಷಗಳ ಕಾಲ ಭಾರತ ನಿರಂತರವಾಗಿ ಇವತ್ತು ಭಾಳ ಸಂಕಷ್ಟವನ್ನು ಎದುರಿಸಿತ್ತು. ನರೇಂದ್ರ ಮೋದಿನೇ ಬರಬೇಕಾಯ್ತು ಇವತ್ತು ಆರ್ಟಿಕಲ್ 370 ತೆಗಿಬೇಕಾದ್ರೆ. ಅವೆಲ್ಲ ತೆಗೆದಿದ್ದರೆ ಇವತ್ತು ನರೇಂದ್ರ ಮೋದಿಯ ಅವಶ್ಯಕತೆ ಈ ಭಾರತಕ್ಕೆ ಇರಲಿಲ್ಲ. ಇವತ್ತು ಹೇಳ್ತಾರೆ ಪಾಕಿಸ್ತಾನ ಬಿಕಾರಿ ದೇಶ, ಅವ್ರ ಜೊತೆ ಅವ್ರ ಮೇಲೆ ನಾವು ಪಾಕಿಸ್ತಾನ ಅಂತಾರೆ. ನೋಡಿ, ಪಾಕಿಸ್ತಾನ ಕಾಂಗ್ರೆಸ್ ಸಂದರ್ಭದಲ್ಲಿ 2014 ತನಕ ಬಿಕಾರಿ ದೇಶ ಆಗಿರಲಿಲ್ಲ. ಅದು ನಿರಂತರವಾಗಿ ಉಗ್ರಗಾಮಿಗಳನ್ನ ಭಾರತದ ಮೇಲೆ ಪ್ರತಿದಿನ ಕಳಿಸ್ತಾನೆ ಇತ್ತು, ಭಾಳಷ್ಟು ಫಂಡಿಂಗ್ ಮಾಡ್ತಾಯಿತ್ತು. ಇವರು ನೋಟ್ ಅಮಾನ್ಯೀಕರಣ ಮಾಡೋ ತನಕ ಆ ದೇಶ ನಮ್ಮ ದುಡ್ಡನ್ನೆಲ್ಲ ತೊಗೊಂಡೋಗಿ ಆ ದೇಶದಲ್ಲಿ ಒರಿಜಿನಲ್ ಇಟ್ಕೊಂಡು ಕರೆನ್ಸಿ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರು. ಅಷ್ಟು ಬಲಿಷ್ಠವಾಗಿತ್ತು. ಬೇರೆ ಬೇರೆ ದೇಶದ ಸಪೋರ್ಟ್ ಇತ್ತು ಅವರಿಗೆ, ಅಮೇರಿಕದ್ದು ಆಗಲಿ ಚೈನಾದಾಗಲಿ ಬೇರೆ ಬೇರೆ ದೇಶ ಸಪೋರ್ಟ್ ಇತ್ತು. ಇವತ್ತು ಭಾರತ ಹೆಮ್ಮರವಾಗಿ ನರೇಂದ್ರ ಮೋದಿಯ ನೇತೃತ್ವ ನಿಂತಿರೋದ ಸಹಿತ ಪಾಕಿಸ್ತಾನ ಇವತ್ತು ಬಿಕಾರಿಯಾಗಿ ಇವತ್ತು ಎಲ್ಲದೂ ಹಣದುಬ್ಬರ ಮೇಲೋಗಿ ಅವರ ಆಡಳಿತ ದುಸ್ತರವಾಗಿರೋದು ಕಾರಣವೇ ಇವತ್ತು ನರೇಂದ್ರ ಮೋದಿ. ಇವತ್ತು ಅಲ್ಲಿ ಅನಾಮಿಕರಿಂದ ಪ್ರತಿಯೊಬ್ಬ ಉಗ್ರಗಾಮಿಗಳನ್ನ ಹೊಡೆದಾಕ್ತಿದ್ದಾರೆ. ಅದಕ್ಕೆ ಕಾರಣ ನರೇಂದ್ರ ಮೋದಿ. ಮತ್ತು ಅವ್ರು ಹೇಳ್ತಾರೆ ಚೈನಾ ಇವತ್ತು ಭಾರತಕ್ಕಿಂತ ಭಾಳ ದೊಡ್ಡ ದೇಶ, ಪ್ರಪಂಚದಲ್ಲೇ ನಂಬರ್ 1 ಜನಸಂಖ್ಯೆ ಇರೋ ದೇಶ, ನಮಗಿಂತ ಭೂಭಾಗದಲ್ಲಿ ಭಾಳ ದೊಡ್ಡ ದೇಶ, ತುಂಬ ಫಲವತ್ತ ಭೂಮಿ ಇರೋಂಥ ದೇಶ ಚೈನಾನ ಇವತ್ತು ನಾವು ಸರಿಸಮಾನವಾಗಿದ್ದೀವಿ. ನಾವು ಚೈನಾಗಿಂತ ಸಣ್ಣವರಾಗಿದ್ದರೂ ಸಹಿತ ನರೇಂದ್ರ ಮೋದಿ ಬಂದಮೇಲೆ ಅಟ್ಲೀಸ್ಟ್ ಅವರಿಗೆ ಸರಿಸಮಾನವಾಗಿ ಮಾತಾಡೋದಿರ್ಬೋದು. ಆರ್ಟಿಕಲ್ 370 ಬಂದಮೇಲೆ ಇವತ್ತು ಕಾಶ್ಮೀರನ ಡಿವೈಡ್ ಮಾಡಿ ಬೇರೆ ಬೇರೆ ಕೇಂದ್ರಾಡಳಿತ ಮಾಡಿದಾಗಲೂ ಚೈನಾ ಬೇರೆ ಕಾಂಗ್ರೆಸ್ ಇದ್ದಿದ್ದು ಚೈನಾ ಭೂಭಾಗನ ಕಾಶ್ಮೀರನ ಡಿವೈಡ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಇಂಥವೆಲ್ಲ ನಿರ್ಧಾರಗಳು, ಸಾಕಷ್ಟು ನಿರ್ಧಾರಗಳು. ಇವತ್ತು ಸ್ವಾತಂತ್ರ್ಯ ಬಂದಾಗ ರಾಮ ಮಂದಿರ ನಿರ್ಮಾಣ ಆಗಿದ್ದರೆ, 1990ರಲ್ಲಿ ಈ ದೇಶದಲ್ಲಿ ಕೋಮುಗಲಭೆ ನಡೆಯುವಂಥ ಪ್ರಸಂಗನೇ ಬರ್ತಾ ಇರಲಿಲ್ಲ. ಕಾಶ್ಮೀರದಲ್ಲಿ ಹಿಂದೂಗಳನ್ನ ಓಡಿಸುವಂಥ ಪ್ರಸಂಗನೇ ಬರ್ತಾ ಇರಲಿಲ್ಲ. ಯಾವತ್ತು ಸ್ವಾತಂತ್ರ್ಯ ಬಂದಾಗ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಇವತ್ತು ರಾಮ ಮಂದಿರದ ಅವತ್ತೇ ನಿರ್ಮಾಣ ಮಾಡಿದರೆ ಕೋಮುಗಲಭೆನೇ ಆಗ್ತಾ ಇರಲಿಲ್ಲ. ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ವಿಚಾರನೇ ಬರ್ತಾ ಇರಲಿಲ್ಲ. ಎಲ್ಲರೂ ಸರಿಸಮಾನವಾಗಿ ಹೋಗಬೇಕಿತ್ತು. ಈ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಕಾಂಗ್ರೆಸ್ ನಾಯಕರು ಸಹಿತ ತಿಳ್ಕೊಬೇಕಾಗತ್ತೆ. ಸಾಕಷ್ಟು ವಿಚಾರಗಳು ಗೊತ್ತಿಲ್ಲ. ಯಾಕೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಿದೆ, ಕೋಮುಗಲಗಳು ಆಗ್ತಿದೆ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾಕೆ ದಿನ ಬೆಳಗಾದ ಹೋರಾಟಗಳು ನಡೀತಾ ಇದೆ ಅಂದರೆ ಇವೆಲ್ಲ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದಂಥ ಪ್ರಮಾದಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಕುಮಾರಸ್ವಾಮಿ ಹೇಳಿದರು ಏನು ಆ ಸಂದರ್ಭದಲ್ಲಿ ಆಸ್ಪತ್ರೆಗಳನ್ನ ಕಟ್ಟಿದ್ರು ಅಂತ. ಆವಾಗ ಸಣ್ಣ ಆಸ್ಪತ್ರೆಗಳನ್ನ ಕಟ್ಟಿದ್ರು, ಇವತ್ತು ದೊಡ್ಡ ಆಸ್ಪತ್ರೆಗಳನ್ನ ಕಟ್ತಾರೆ. ಅವತ್ತು ಸಣ್ಣ ರೋಡ್ಗಳಿತ್ತು. ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ರೋಡ್ಗಳಿತ್ತು, ಇವತ್ತು ಹಂಗಲ್ಲ. ನರೇಂದ್ರ ಮೋದಿ ಬಂದಮೇಲೆ ಹೊಸ ರಸ್ತೆಗಳನ್ನ ಇವತ್ತು ರಸ್ತೆ ಇಲ್ಲದಿರೋಂಥ ರಸ್ತೆಗಳಲ್ಲಿ 4 ಲೇನ್ 6 ಲೇನ್ 10 ಲೇನ್ ಅಂತ ರಸ್ತೆಗಳನ್ನ ನೋಡುವಂಥ ಕಾಲಘಟ್ಟದಲ್ಲಿದ್ದೀವಿ. ಇವತ್ತು ನಾವು ಇಡೀ ದೇಶ ಸುತ್ತಾಗಲಿಕ್ಕೂ ಸಮುದ್ರ ಭಾಗದಲ್ಲಿ ರಸ್ತೆಗಳನ್ನ ನೋಡುವಂಥ ಕಾಲಘಟ್ಟದಲ್ಲಿದ್ದೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಒಂದೇ ಲೈನಲ್ಲಿರೋಂಥ ರಸ್ತೆಗಳನ್ನ ನೋಡ್ತಾ ಇದ್ದೀವಿ. ಹಿಂದೆಲ್ಲ ಹಾಗಿರಲಿಲ್ಲ. ಬ್ರಿಟಿಷರು ಏನು ಮಾಡೋಗಿದ್ರು,
ಅದೇ ರಸ್ತೆಯಲ್ಲಿ 40 ವರ್ಷ 30 ವರ್ಷ ಬರೀ ಪ್ಯಾಚ್ ನೋಡ್ತಾ ಇದ್ದೀವಿ. ಇವತ್ತು ಹಂಗಲ್ಲ, ಪ್ಯಾಚ್ ಹಾಕೋ ಕಥೆನೇ ಇಲ್ಲ. ಇವತ್ತು ಟೋಲ್ ಗೇಟ್, ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಟೋಲ್ ಗೇಟ್ ರಸ್ತೆಗಳನ್ನ ನೋಡ್ತಾ ಇದ್ವಿ, ಇವತ್ತು ಟೋಲ್ ರಹಿತ ರಸ್ತೆಗಳನ್ನ ನೋಡ್ತಾ ಇದ್ದೀವಿ. ಅಷ್ಟೊಂದು ಮುಂದುವರಿತಿದೆ. ನರೇಂದ್ರ ಮೋದಿ ಬಂದು ಸಾಕಷ್ಟು ಪ್ರಮಾದಗಳನ್ನ ಸರಿ ಮಾಡೋಂಥ ಇದನ್ನೇ ಹಿಡಿತು ಕಳೆದ 5 ವರ್ಷ. ಈಗಿನ 5 ವರ್ಷ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ. ಪ್ರತಿಯೊಬ್ಬರಿಗೂ ಅಕೌಂಟು ಕೇವಲ 5 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಇವತ್ತು ಅಕೌಂಟ್ ಆಗಿದೆ. ಹಿಂದೆ 70 ವರ್ಷ 60 ವರ್ಷದಲ್ಲಿ ಮಾಡೋಕ್ಕಾಗದಿರೋಂಥದ್ದನ್ನ ನರೇಂದ್ರ ಮೋದಿಯವರು ಭಾಳಷ್ಟು ಕೇವಲ 5 ವರ್ಷದಲ್ಲಿ ಮಾಡಿದ್ದಾರೆ ಅಂತ ನಾನು, ಕುಮಾರಸ್ವಾಮಿ ಅವರು ಆಗಲಿ ಕಾಂಗ್ರೆಸ್ನವರಾಗಲಿ ತುಂಬ ನಾಯಕರು ಇದನ್ನು ತಿಳ್ಕೋಬೇಕು ಅಂತ ನಾನು ದೇಶ ಜನತೆಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಇನ್ನೊಂದು 5 ವರ್ಷ ನರೇಂದ್ರ ಮೋದಿ ಇದ್ದೇ ಭಾರತ ಚೈನಾವನ್ನು ಮೀರಿ ಮುಂದೆ ಹೋಗುತ್ತೆ. ಮತ್ತು ಸಾಕಷ್ಟು ಎಲ್ಲ ಪ್ರಮಾದಗಳು ಇದಾಗಿ ಪ್ರತಿಯೊಬ್ಬ ಇವತ್ತು ಗಟ್ಟಿ ನಿಲ್ಲಂಥ ಒಂದು ತನ್ನ ಕಾಲ ಮೇಲೆ ಪ್ರತಿ ವ್ಯಕ್ತಿನೂ ನಿಲ್ಲಂತ ಆಗುತ್ತೆ. ಮತ್ತು ಇದು ದೊಡ್ಡ ಸಮಸ್ಯೆ ಅಂದರೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಪಕ್ಕದ ಚೈನಾದಿಂದ ಇರ್ಬೋದು, ಅಫ್ಘಾನಿಸ್ತಾನ, ಪಾಕಿಸ್ತಾನಗಳಿಂದ ಇವತ್ತು ಡ್ರಗ್ ಅಫೀಮ್ ಈ ಥರದ್ದೊಂದು ದೇಶದ ಯುವಜನತೆ ಅದರೊಳಗಡೆ ತಲ್ಲರಾಗಿ ಒಂದು ವೀಕ್ನೆಸ್ ಆಗ್ತಾಯಿದೆ. ಇದನ್ನೊಂದು ಸಹಿತ ಹೊಡೆದಾಕುವಂಥ ಒಂದು ಇದು ಸಹಿತ ಇದೆ, ಮುಂದಿನ ಸವಾಲಿದೆ. ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಪ್ರಧಾನಿಯಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.